ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾವು ಬೆಳಗಿನ ಅವಧಿಯಲ್ಲಿ ನಾವು ಏನಪ್ಪ ಸಾರ್ವಜನಿಕ ಆಯವ್ಯಯ ಮತ್ತು ಮುಂಗಡ ಪತ್ರದ ಬಗ್ಗೆ ಏನಪ್ಪ ಅಂದ್ರೆ ತಿಳ್ಕೊಂಡಿದ್ದೀವಿ. ಭಾರತದಲ್ಲಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಏನಪ್ಪ ಅಂದ್ರೆ ಹಣಕಾಸು ವರ್ಷ ಇರ್ತದ. ಹಾಗಾಗಿ ನಾವು ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸುವಂತ ಅಂದಾಜು ಪಟ್ಟಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಆಯವ್ಯಯ ಪಟ್ಟಿ ಅಥವಾ ಮುಂಗಡ ಪತ್ರ ಅನ್ನುವಂತ ಒಂದು ಹೆಸರಿಂದ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇದೊಂದು ಸರ್ಕಾರದ ವರಮಾನ ಮತ್ತು ವೆಚ್ಚವನ್ನ ತಿಳಿಸುವಂತ ಒಂದು ದಾಖಲೆಯಾಗಿ ಏನಂದ್ರೆ ಗುರುತಿಸಲ್ಪಟ್ಟಿರುವಂತದ್ದು. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ತಮ್ಮದೇ ಇರುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಆಯವ್ಯಯವನ್ನು ಏನ್ ಮಾಡ್ತಾವ ಅಂದ್ರೆ ತಯಾರು ಮಾಡ್ತಿದ್ದಾವೆ. ಭಾರತದಲ್ಲಿ ಸಾಮಾನ್ಯವಾಗಿ ಹಣಕಾಸು ಸಚಿವರೇ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅಧಿವೇಶನದೊಳಗೆ ಏನ್ ಮಾಡ್ತಾರೆ ಅಂದ್ರ ಲೋಕಸಭೆಯಲ್ಲಿ ಕೇಂದ್ರದ ಆಯವ್ಯಯ ಪಟ್ಟಿಯನ್ನು ಮಂಡಿಸ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರಲ್ಲೂ ಕೂಡ ಆಯವ್ಯಯ ಪತ್ರದ ಮೇಲೆ ಸುದೀರ್ಘವಾಗಿರುವಂತಹ ಚರ್ಚೆ ನಡೆದು ಮಾರ್ಚ್ 31ರೊಳಗಾಗಿ ಎರಡೂ ಸದನಗಳ ಅನುಮೋದನೆ ಏನಪ್ಪ ಪಡೆಯಲಾಗ್ತದೆ. ಸೊ ಇಲ್ಲಿವರೆಗೆ ನಾವು ಏನಪ್ಪ ಮುಂಜಾನೆ ಅವಧಿಯೊಳಗೆ ಏನಪ್ಪ ತಿಳ್ಕೊಂಡಿದ್ದೀವಿ. ಇದರ ಜೊತೆಗೆ ಮುಂಜಾನೆ ಅವಧಿಯಲ್ಲಿ ಆಯವ್ಯಯ ಪತ್ರದಲ್ಲಿರುವಂತಹ 3 ವಿಧಾನಗಳಾಗಿರುವಂತಹ ಉಳಿತಾಯದ ಆಯವ್ಯಯ, ಕೊರತೆಯ ಆಯವ್ಯಯ ಮತ್ತು ಸಮತೋಲನದ ಆಯವ್ಯಯಗಳನ್ನು ಕೂಡ ಏನಪ್ಪ ತಿಳ್ಕೊಂಡಿದ್ದೀವಿ. ಇನ್ನು ನಾವು ಅಧ್ಯಯನ ಮಾಡುವಂತ ವಿಚಾರ ಏನು ಅಂತಂದ್ರೆ ಸಾರ್ವಜನಿಕ ವೆಚ್ಚಗಳು ಅನ್ನುವಂತ ಒಂದು ಘಟಕವನ್ನು ಏನಪ್ಪ ಇವತ್ತು ನಾವು ಅಧ್ಯಯನ ಮಾಡೋಣ. ಸಾರ್ವಜನಿಕ ವೆಚ್ಚಗಳು ನೋಡಿ, ಸರ್ಕಾರ ರಾಷ್ಟ್ರದ ರಕ್ಷಣೆ, ಆಡಳಿತದ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದ ದೃಷ್ಟಿಯಿಂದಾಗಿ ವಿವಿಧ ಚಟುವಟಿಕೆಗಳಿಗಾಗಿ ಹಣವನ್ನು ಏನ್ ಮಾಡ್ತಾ ಇದೆ, ವೆಚ್ಚ ಮಾಡ್ತಾ ಇದೆ. ಸರ್ಕಾರ ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ, ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಣವನ್ನು ಏನ್ ಮಾಡ್ತಾ ಇದೆ, ವೆಚ್ಚ ಮಾಡ್ತಾ ಇದೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಾರ್ವಜನಿಕ ವೆಚ್ಚ ಅಂತ ಏನ್ ಮಾಡ್ತೀವಿ, ಗುರುತಿಸ್ತಾ ಇದೀವಿ. ನೋಡಿ, ಸಾರ್ವಜನಿಕ ವೆಚ್ಚ ಅಂದ್ರ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಸಾರ್ವಜನಿಕ ವೆಚ್ಚ ಅಂದ್ರೆ ಏನು ಅನ್ನುವಂತ ಒಂದು ಪ್ರಶ್ನೆಗೆ ಸರ್ಕಾರ ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಮತ್ತು ಜನರ ಯೋಗಕ್ಷೇಮದ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳಿಗಾಗಿ ಹಣವನ್ನ ವೆಚ್ಚ ಮಾಡ್ತಾ ಇದೆಯಲ್ಲ, ಸೊ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಾರ್ವಜನಿಕ ವೆಚ್ಚ ಅನ್ನುವಂತ ಹೆಸರಿಂದ ಏನ್ ಮಾಡ್ತಾ ಇದ್ರೆ ಗುರುತಿಸ್ತಾ ಇದೀವಿ. ಅಂದ್ರೆ ಸರ್ಕಾರ ತನ್ನ ಪ್ರಜೆಗಳ ಹಿತದೃಷ್ಟಿಯಿಂದ ಪ್ರಜೆಗಳ ಯೋಗಕ್ಷೇಮ ದೃಷ್ಟಿಯಿಂದ ಮಾಡುವಂತ ವೆಚ್ಚವೇ ಸಾರ್ವಜನಿಕ ವೆಚ್ಚ. ತನ್ನ ಪ್ರಜೆಗಳ ಕಲ್ಯಾಣವನ್ನು ಸಾಧಿಸುವಂತ ಉದ್ದೇಶಕ್ಕಾಗಿ, ತನ್ನ ಪ್ರಜೆಗಳ ಹಿತದೃಷ್ಟಿಯಿಂದಾಗಿ, ಪ್ರಜೆಗಳ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಮಾಡುವಂತ ವೆಚ್ಚ ಯಾವುದು ಅಂತಂದ್ರೆ ಸಾರ್ವಜನಿಕ ವೆಚ್ಚ ಅಂತ ಏನ್ ಮಾಡ್ತಾ ಇದೀವಿ, ಗುರುತಿಸ್ತಾ ಇದೀವಿ. 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಅವುಗಳ ಪಾತ್ರ ಏನಾಗಿದೆಪ್ಪ ಅಂದ್ರೆ ವಿಸ್ತರಣೆ ಆಗಿದೆ. ಏನಾಗಿದೆ ಅಂತಂದ್ರೆ 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ 20ನೇ ಶತಮಾನದಲ್ಲಿ ಏನಾಯ್ತಂದ್ರೆ ಕಲ್ಯಾಣ ರಾಜ್ಯಗಳ ಉದಯವಾದ ಮೀನ್ಸ್ ಏನಪ್ಪ ಅಂದ್ರ ಎಲ್ಲಾ ರಾಜ್ಯಗಳು ತಮ್ಮ ಪ್ರಜೆಗಳ ಹಿತದೃಷ್ಟಿಯನ್ನು ಕಾಪಾಡುವಂತ ಉದ್ದೇಶಕ್ಕಾಗಿ, ಉತ್ತಮವಾಗಿರುವಂತ ಆಡಳಿತ ನಿರ್ವಹಣೆ ಮಾಡುವಂತ ಉದ್ದೇಶಕ್ಕಾಗಿ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತ ಉದ್ದೇಶಕ್ಕಾಗಿ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಅವುಗಳ ಪಾತ್ರ ಏನಾಯ್ತಂದ್ರೆ ಹೆಚ್ಚಾಯ್ತು, ವಿಸ್ತರಣೆ ಆಗಿಬಿಡ್ತು. ಹಂಗಾಗಿ ಯಾವಾಗ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಹೆಚ್ಚಾಯ್ತು, ಅವುಗಳ ಪಾತ್ರ ಹೆಚ್ಚಾಯ್ತು, ಅವಾಗ ಏನಾಯ್ತಪ್ಪ ಅಂದ್ರೆ ಸಾರ್ವಜನಿಕ ವೆಚ್ಚವೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಾಗಿದೆ. ಹಂಗಾಗಿ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆಗಿರುವಂತಹ ವೆಚ್ಚದ ಬಾಬ್ತುಗಳನ್ನು ಏನ್ ಮಾಡಿದ ಅಂದ್ರೆ ಹೊಂದಿದಾವೆ. ಯಾವಾಗ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತದೋ ಹಂಗಾಗಿ ಏನಪ್ಪ ಅಂದ್ರೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ತಮ್ಮದೇ ಆಗಿರುವಂತಹ ವೆಚ್ಚದ ಬಾಬ್ತುಗಳನ್ನ ಹೊಂದಿದಾವೆ. ಹಂಗಾಗಿ 20ನೇ ಶತಮಾನದಲ್ಲಿ ಸರ್ಕಾರಗಳ ಪಾತ್ರ ಅಧಿಕಗೊಂಡಿದ್ದರಿಂದ, ಹೆಚ್ಚಾಗಿದ್ದರಿಂದ, ಆ 20ನೇ ಶತಮಾನದಲ್ಲಿ ಏನಪ್ಪ ಸರ್ಕಾರಗಳ ಪಾತ್ರ ವಿಸ್ತಾರ ಹೆಚ್ಚುಗೊಂಡಿದ್ದರಿಂದ, ಅಧಿಕಗೊಂಡಿದ್ದರಿಂದ ಸಾರ್ವಜನಿಕ ವೆಚ್ಚವೂ ಕೂಡ ಏನಾಗೈತೆ ಅಂದ್ರೆ ಏರಿಕೆಯಾಗಿದೆ. ಈ ಸಾರ್ವಜನಿಕ ವೆಚ್ಚ ಆರ್ಥಿಕ ಅಭಿವೃದ್ಧಿಯನ್ನ ಪೋಷಿಸುವಂತಹ ಸೌಕರ್ಯಗಳನ್ನ ಸೃಷ್ಟಿಸಿ ಪೊರೆಯಬೇಕಾಗಿದೆ. ಏನ್ ಮಾಡ್ತಾ ಇದೀಪ ಅಂದ್ರೆ
ಸಾರ್ವಜನಿಕ ವೆಚ್ಚ ಆರ್ಥಿಕ ಅಭಿವೃದ್ಧಿಯನ್ನ ಪೋಷಿಸುವಂತಹ ಸೌಕರ್ಯಗಳನ್ನ ಸೃಷ್ಟಿಸಿ ಹೊರೆಯಬೇಕಾಗ್ತದೆ. ಅಂದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ಹೊರೆಯಬೇಕಾಗ್ತದೆ. ಅದು ಬಂಡವಾಳ ಹೂಡಿಕೆ ಇರುವಂತಹ ವಾತಾವರಣವನ್ನು ಸುಧಾರಿಸಬೇಕಾಗುತ್ತದೆ. ನೋಡಿ, ಬಂಡವಾಳದ ಹೂಡಿಕೆಗೆ ಇರುವಂತಹ ವಾತಾವರಣ ಸುಧಾರಿಸಬೇಕಾಗ್ತದೆ. ಉಳಿತಾಯ, ಹೂಡಿಕೆ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜಕಗಳನ್ನು ಒದಗಿಸಬೇಕಾಗ್ತದೆ. ಏನ್ ಮಾಡ್ತದೆ? ಬಂಡವಾಳದ ಹೂಡಿಕೆಗೆ ಇರುವಂತಹ ವಾತಾವರಣವನ್ನು ಸುಧಾರಣೆ ಮಾಡೋದ್ರ ಮೂಲಕ ಉಳಿತಾಯ, ಹೂಡಿಕೆ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜಕಗಳನ್ನು ಒದಗಿಸುವುದರ ಮೂಲಕ ಆರ್ಥಿಕ ಬೆಳವಣಿಗೆಯನ್ನ ತೀವ್ರಗೊಳಿಸಿ ಅದನ್ನ ಸ್ಥಿರತೆಗೊಳಿಸಬೇಕಾಗ್ತದ, ಸ್ಥಿರತೆಯನ್ನ ಖಚಿತಪಡಿಸಬೇಕಾಗ್ತದ. ಹಂಗಾಗಿ ಸಾರ್ವಜನಿಕ ವೆಚ್ಚ ಏನಪ್ಪಾ ಅಂದ್ರೆ ಇವತ್ತ ಹೆಚ್ಚಾಗಿದೆ. ಹಂಗಂತಂದ್ರ ಸಾರ್ವಜನಿಕ ವೆಚ್ಚದ ಉದ್ದೇಶಗಳೇನಿವೆ? ಸಾರ್ವಜನಿಕ ವೆಚ್ಚದ ಉದ್ದೇಶಗಳೇನಿದಾವೆ ಅಂತಂದ್ರೆ, ಒಂದು, ಆರ್ಥಿಕ ಬೆಳವಣಿಗೆಯನ್ನ ತೀವ್ರಗೊಳಿಸುವಂಥದ್ದು. ನೋಡಿ, ಸಾರ್ವಜನಿಕ ವೆಚ್ಚದ ಪ್ರಮುಖವಾದಂತ ಉದ್ದೇಶಗಳೇನಿದಾವಪ್ಪ ಅಂತಂದ್ರೆ, ಒಂದು, ಆರ್ಥಿಕ ಬೆಳವಣಿಗೆಯನ್ನ ತೀವ್ರಗೊಳಿಸುವಂಥದ್ದು. ತೀವ್ರಗೊಳಿಸುವಂಥದ್ದು ಅಂದ್ರೆ ಹೆಚ್ಚು ಮಾಡುವಂಥದ್ದು. ಅಂದ್ರೆ ಈ ಆರ್ಥಿಕವಾಗಿರುವಂತಹ ಬೆಳವಣಿಗೆಯನ್ನ, ಆರ್ಥಿಕವಾಗಿರುವಂತಹ ಅಭಿವೃದ್ಧಿಯನ್ನು ತೀವ್ರಗೊಳಿಸುವುದರ ಮೂಲಕ ಉದ್ಯಮ, ವ್ಯವಹಾರ ಮತ್ತು ವಾಣಿಜ್ಯಗಳೇನ್ ಮಾಡೋದ್ರೆ ಪ್ರೋತ್ಸಾಹಿಸುವುದು. ಅಂದ್ರೆ ಉಳಿತಾಯ ಇರಬಹುದು, ಹೂಡಿಕೆ ಇರಬಹುದು, ಆವಿಷ್ಕಾರಗಳಿಗೆ ಉತ್ತೇಜಗಳನ್ನು ಒದಗಿಸುವುದರ ಮೂಲಕ ಉದ್ಯಮಗಳಲ್ಲಿ, ವ್ಯವಹಾರಗಳಲ್ಲಿ, ವಾಣಿಜ್ಯಗಳನ್ನು ಏನಪ್ಪಾ ಅಂದ್ರೆ ಪ್ರೋತ್ಸಾಹಿಸುವುದರ ಮೂಲಕ ಕೃಷಿ, ಗ್ರಾಮೀಣ ಅಭಿವೃದ್ಧಿಯನ್ನು ಏನ್ ಮಾಡೋದು ಪ್ರೋತ್ಸಾಹಿಸುವುದು. ಅಂದ್ರೆ ಕೃಷಿಯ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಕೃಷಿಗೆ ಬೇಕಾಗಿರುವಂತಹ ನೂತನ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಅವಕಾಶಗಳನ್ನ ಕಲ್ಪಿಸಿ ಕೃಷಿಯ ಉತ್ಪಾದನೆ ಹೆಚ್ಚು ಮಾಡೋದ್ರ ಮೂಲಕ ಕೃಷಿಯಿಂದ ಏನಪ್ಪಾ ಅಂದ್ರೆ ಅಧಿಕ ಪ್ರಮಾಣದ ಆದಾಯವನ್ನು ಏನಪ್ಪಾ ತರಲಿಕ್ಕೆ ಸಾಧ್ಯವಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಕೃಷಿಯಲ್ಲಿ ನವೀನ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚು ಮಾಡುವುದಾಗಿದೆ. ಗ್ರಾಮೀಣ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು. ಗ್ರಾಮೀಣ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಅರ್ಥ ಏನು ಅಂದ್ರೆ, ಗ್ರಾಮೀಣರ ಮೂಲ ಕಸಬು ಯಾವುದು? ಕೃಷಿಯಾಗಿದೆ. ಆ ಕೃಷಿಯನ್ನ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಮೂಲ ಸೌಕರ್ಯಗಳಾಗಿರುವಂತಹ ಕುಡಿಯುವ ನೀರು, ವಸತಿ, ಶಿಕ್ಷಣ, ನೈರ್ಮಲ್ಯ, ಚರಂಡಿ ವ್ಯವಸ್ಥೆ, ಬೀದಿ ದೀಪಗಳನ್ನ ಅಭಿವೃದ್ಧಿ ಪಡಿಸುವ ಮೂಲಕ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಏನ್ ಮಾಡೋದು? ಪ್ರೋತ್ಸಾಹಿಸುವುದು. ಸಂತುಲಿತ ಪ್ರಾದೇಶಿಕ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುವುದು. ನೋಡಿ, ಸಂತುಲಿತ ಪ್ರಾದೇಶಿಕ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುವುದರ ಮೂಲಕ ಮೀನ್ಸ್ ಏನಪ್ಪ ಅಂದ್ರೆ, ಪ್ರಾದೇಶಿಕ ಬೆಳವಣಿಗೆ ಅಂದ್ರೆ ಪ್ರಾಂತ್ಯಗಳ ಬೆಳವಣಿಗೆಯನ್ನ, ಆಯಾ ಪ್ರದೇಶಗಳನ್ನ ಏನಪ್ಪ ಅಂದ್ರೆ ಬೆಳವಣಿಗೆ ಏನ್ ಮಾಡೋದು? ಪ್ರೋತ್ಸಾಹಿಸುವುದು. ಸಾಮಾಜಿಕ ಮತ್ತು ಆರ್ಥಿಕ ಮೂಲ ಸೌಕರ್ಯಗಳನ್ನ ಏನ್ ಮಾಡೋದು? ನಿರ್ಮಿಸುವುದು. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಏನಪ್ಪ ಪ್ರಜೆಗಳ ಕಲ್ಯಾಣವನ್ನು ಏನಪ್ಪ ಸಾಧಿಸುವಂಥದ್ದು, ಪ್ರಜೆಗಳ ಯೋಗಕ್ಷೇಮವನ್ನು ಪ್ರೋತ್ಸಾಹಿಸುವಂಥದ್ದು, ಸಂಪೂರ್ಣ ಉದ್ಯೋಗವನ್ನು ಸಾಧಿಸುವುದು. ನೋಡಿ, ಸಂಪೂರ್ಣವಾಗಿರುವಂತಹ ಉದ್ದೇಶವನ್ನು ಸಾಧಿಸುವುದು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಿರುದ್ಯೋಗದ ಪ್ರಮಾಣವನ್ನು ಹೋಗಲಾಡಿಸಿ, ಅದು ಗ್ರಾಮೀಣ ಆಗಿರ್ಬೋದು, ನಗರ ಪ್ರದೇಶಗಳಿರ್ಬೋದು ಅಥವಾ ಪಟ್ಟಣ ಪ್ರದೇಶ ಆಗಿರ್ಬೋದು, ಆ ಎಲ್ಲ ಪ್ರದೇಶಗಳಲ್ಲಿರುವಂತಹ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸಿ ಉದ್ಯೋಗವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಅವರ ಜೀವನ ಮಟ್ಟದ ಸುಧಾರಣೆಗೆ ಏನ್ ಮಾಡುತ್ತೆ? ಸಾರ್ವಜನಿಕ ವೆಚ್ಚ ಏನ್ ಮಾಡುತ್ತೆ? ಪ್ರಯತ್ನ ಮಾಡ್ತೈತಿ. ಸಾಮಾಜಿಕ ಕಲ್ಯಾಣವನ್ನು ಅಧಿಕಗೊಳಿಸುವುದು. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಏನಪ್ಪ ಉದ್ಯೋಗಗಳನ್ನು ಕೈಗೊಳ್ಳೋದ್ರ ಮೂಲಕ ಅವರ ಜೀವನ ಮಟ್ಟ ಏನಪ್ಪ ಸುಧಾರಣೆ ಆಗ್ತದೆ. ಆ ಮೂಲಕ ಏನಪ್ಪ ಅವರ ಕೊಳ್ಳುವ ಶಕ್ತಿಯನ್ನು ಏನಪ್ಪ ಅಂದ್ರೆ ಅಧಿಕಗೊಳಿಸುವಂತ ಕೆಲಸವನ್ನು ಯಾವ್ದು ಮಾಡ್ತಾ ಇದೆಪ್ಪ ಅಂದ್ರೆ ಸಾರ್ವಜನಿಕ ವೆಚ್ಚ ಮಾಡ್ತಾ ಇದೆ. ಇನ್ನ ಸಾರ್ವಜನಿಕ ವರಮಾನ ನೋಡಿ, ಸಾರ್ವಜನಿಕ ವರಮಾನ ಆಗಿದೆ ನೋಡ್ರಿ. ಈ ಸಾರ್ವಜನಿಕ ವರಮಾನ ವಿವಿಧ ಆರ್ಥಿಕ ಚಟುವಟಿಕೆಗಳ ಹಾಗೂ ವ್ಯಕ್ತಿಗಳ ಮೇಲೆ ವಿಧಿಸಿರುವಂತ ತೆರಿಗೆಗಳಿಂದ, ಸಾರ್ವಜನಿಕ ವರಮಾನ ವಿವಿಧ ಆರ್ಥಿಕ ಚಟುವಟಿಕೆಗಳ ಹಾಗೂ ವ್ಯಕ್ತಿಗಳ ಮೇಲೆ ವಿಧಿಸಿರುವಂತಹ ತೆರಿಗೆಗಳಿಂದ ಏನಪ್ಪ ಅಂದ್ರೆ ಸಂಗ್ರಹ ಆಗ್ತಾ ಇದೆ. ನೋಡಿ, ಸಾರ್ವಜನಿಕ ವರಮಾನ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ ನೋಡ್ರಿ? ವಿವಿಧ ಆರ್ಥಿಕ ಚಟುವಟಿಕೆಗಳ, ವ್ಯಕ್ತಿಗಳ ಮೇಲೆ ವಿಧಿಸಿದ ತೆರಿಗೆಗಳಿಂದ, ಸರ್ಕಾರದ ಉದ್ಯಮಿಗಳಿಂದ ದೊರಕಿರುವಂತ ವರಮಾನದಿಂದ, ಅನುದಾನ, ಇವೆಲ್ಲವುಗಳಿಂದ ಏನಾಗ್ತಿತ್ತು ಅಂದ್ರೆ ಸಾರ್ವಜನಿಕ ವರಮಾನ ದೊರೀತಾ ಇದೆ. ಏನು? ಸಾರ್ವಜನಿಕ ವರಮಾನವನ್ನು ಯಾವ ಮೂಲಗಳಿಂದ ಸಂಗ್ರಹಣೆ ಮಾಡ್ತಾರಪ್ಪ ಅಂತಂದ್ರೆ ವಿವಿಧ ಆರ್ಥಿಕ ಚಟುವಟಿಕೆಗಳ,
ವ್ಯಕ್ತಿಗಳ ಮೇಲೆ ವಿಧಿಸಿದಂತ ತೆರಿಗೆಗಳಿಂದ, ಸರ್ಕಾರದ ಉದ್ದಿಮೆಗಳಿಂದ, ಆ ಸರ್ಕಾರದ ಉದ್ದಿಮೆಗಳಿಂದ ದೊರಕಿರುವಂತ ವರಮಾನದಿಂದ, ಅನುದಾನಗಳಿಂದ ಏನ್ ಮಾಡಬೇಕಪ್ಪ ಅಂದ್ರೆ ಸಾರ್ವಜನಿಕ ವರಮಾನ ಏನಾಗ್ತೈತಿ ದೊರೀತಾ ಇದೆ. ಜನರ ವರಮಾನದಲ್ಲಿನ ಹೆಚ್ಚಳದಿಂದಾಗಿ ಮತ್ತು ಸರ್ಕಾರದ ಅವಶ್ಯಕತೆಗಳು ಹೆಚ್ಚಾಗುತ್ತಿರುವುದರಿಂದ ನೋಡಿ, ಜನರ ವರಮಾನದಲ್ಲಿನ ಹೆಚ್ಚಳದಿಂದಾಗಿ ಮತ್ತು ಸರ್ಕಾರದ ಅವಶ್ಯಕತೆಗಳು ಹೆಚ್ಚಾಗುತ್ತಿರುವುದರಿಂದ ಸರ್ಕಾರ ಸಂಗ್ರಹಿಸುತ್ತಿರುವಂತ ವರಮಾನದ ಪ್ರಮಾಣ ಇವತ್ತೇನಾಗುತ್ತೆ ಹೆಚ್ಚಾಗುತ್ತಲಿದೆ. ಏನಾಗೈತಪ್ಪ ಅಂದ್ರೆ ಜನರ ವರಮಾನದಲ್ಲಿ ಏನಂದ್ರೆ ಹೆಚ್ಚಳ ಆಗಿದೆ, ಜೊತೆಗೆ ಸರ್ಕಾರದ ಅವಶ್ಯಕತೆಗಳು ಕೂಡ ಹೆಚ್ಚಾಗುತ್ತಿರುವುದರಿಂದ ಸರ್ಕಾರಗಳು ಸಂಗ್ರಹಿಸುತ್ತಿರುವಂತ ವರಮಾನದ ಪ್ರಮಾಣ ಏನಿತ್ತು ಹೆಚ್ಚಾಗೈತೆ. ಹಿಂಗಾಗಿ ಏನಪ್ಪಾ ಅಂದ್ರೆ ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಗಳನ್ನ ನಿರ್ದಿಷ್ಟಗೊಳಿಸುವುದರ ಜೊತೆಗೆ ಏನಪ್ಪಾ ಅಂದ್ರೆ ಅವುಗಳ ವರಮಾನದ ಮೂಲಗಳನ್ನ ಏನಿರುತ್ತೆ ನಿರ್ದಿಷ್ಟಪಡಿಸಿದೆ. ನೋಡಿ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಗಳನ್ನ ನಿರ್ದಿಷ್ಟಗೊಳಿಸುವುದರಿಂದ ಜೊತೆಗೆ ಅವುಗಳ ವರಮಾನದ ಮೂಲಗಳನ್ನು ನಿರ್ದಿಷ್ಟಪಡಿಸಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ವರಮಾನದ ಮೂಲಗಳ ಬಗ್ಗೆ ಇವತ್ತು ಏನಪ್ಪಾ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಯಾವ ಮೂಲಗಳು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಅಂತ ಕೊಡ್ತಾವ ಅಂದ್ರೆ, ಒಂದು ಕಂದಾಯದ ವರಮಾನ, ರೆವಿನ್ಯೂ ರಿಸಿಪ್ಟ್ಸ್. ಕಂದಾಯದ ವರಮಾನ ನೋಡೋಣ ಹೆಂಗಿದೆ ಅಂತಂದ್ರೆ, ಸರ್ಕಾರ ಏನ್ ಮಾಡ್ತಾ ಅಂದ್ರೆ ವಿವಿಧ ತೆರಿಗೆಗಳನ್ನ ಮತ್ತು ತೆರಿಗೆಯಿತರ ಮೂಲಗಳಿಂದ ಸಂಗ್ರಹಿಸುವಂತ ವರಮಾನವನ್ನು ಏನಂತ ಕರಿತೀವಿ ಅಂದ್ರೆ ಕಂದಾಯದ ವರಮಾನ ಅಂತ ಕರಿತೀವಿ. ನೋಡಿ, ಕಂದಾಯದ ವರಮಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರ ವಿವಿಧ ತೆರಿಗೆಗಳು ಮತ್ತು ತೆರಿಗೆಯಿತರ ಮೂಲಗಳಿಂದ ಸಂಗ್ರಹಿಸಿರುವಂತ ವರಮಾನವನ್ನ ನಾವು ಕಂದಾಯ ವರಮಾನ ಅಂತ ಕರಿತೀವಿ. ಇದು ಸರ್ಕಾರದ ವಾಸ್ತವಿಕವಾಗಿರುವಂತ ವರಮಾನವಾಗಿದೆ. ಸರ್ಕಾರದ ನೈಜ ವರಮಾನ ಯಾವುದು ಅಂತಂದ್ರೆ ಕಂದಾಯ ವರಮಾನವಾಗಿದೆ. ಈ ಕಂದಾಯ ವರಮಾನ ನಾವು ಏನ್ ಮಾಡ್ತೇವೆ ಮತ್ತೆ ಎರಡು ಭಾಗ ಮಾಡ್ತೇವೆ. ಒಂದು ತೆರಿಗೆ ವರಮಾನ, ಇನ್ನೊಂದು ಏನಪ್ಪಾ ಅಂದ್ರೆ ತೆರಿಗೆಯಿತರ ವರಮಾನ ಅಂತ ಗುರುತಿಸ್ತಾ ಇದ್ದೀವಿ. ನೋಡಿ, ಕಂದಾಯ ವರಮಾನವನ್ನು ಎಷ್ಟು ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ? ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಒಂದು ತೆರಿಗೆ ವರಮಾನ, ಇನ್ನೊಂದು ಏನಪ್ಪಾ ಅಂದ್ರೆ ತೆರಿಗೆಯಿತರ ವರಮಾನ ಅಂತ ಏನ್ ಮಾಡ್ತಾ ಇದೀವಿ ಅಂದ್ರೆ ಗುರುತಿಸ್ತಾ ಇದೀವಿ. ಹಂಗಾದ್ರೆ ತೆರಿಗೆ ವರಮಾನ ನೋಡ್ಬೇಕಾದ್ರೆ, ಟ್ಯಾಕ್ಸ್ ರೆವಿನ್ಯೂ ನೋಡ್ಬೇಕಾದ್ರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ನೋಡಿ, ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದಂತ ಕಡ್ಡಾಯ ವಂತಿಗೆಯನ್ನ ತೆರಿಗೆ ಅಂತ ಕರಿತಾ ಇದೀವಿ. ನೋಡಿ, ಟ್ಯಾಕ್ಸ್ ಅಂದ್ರೆ ಏನು ಅಂದ್ರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ತೆರಿಗೆ ಅಂತ ಕರಿತಾ ಇದ್ದೀವಿ. ಈ ಕೇಂದ್ರ ಸರ್ಕಾರ ಪ್ರಜೆಗಳ ಮೇಲೆ ನಾನಾ ರೀತಿಯ ತೆರಿಗೆಗಳನ್ನ ವಿಧಿಸಿ ವರಮಾನವನ್ನು ಏನ್ ಮಾಡ್ತೈತಿ ಸಂಗ್ರಹಿಸ್ತಾ ಇದೆ. ನೋಡಿ, ಕೇಂದ್ರ ಸರ್ಕಾರ ಪ್ರಜೆಗಳ ಮೇಲೆ ನಾನಾ ರೀತಿಯ ಬೇರೆ ಬೇರೆ ರೀತಿಯ ಇರುವಂತಹ ತೆರಿಗೆಗಳನ್ನ ವಿಧಿಸಿ ವರಮಾನವನ್ನು ಏನ್ ಮಾಡ್ತೈತಿ ಅಂದ್ರೆ ಸಂಗ್ರಹಿಸ್ತಾ ಇದೆ. ತೆರಿಗೆಗಳು ಸರ್ಕಾರದ ಬಹುಮುಖ್ಯ ವರಮಾನದ ಮೂಲಗಳಾಗಿವೆ. ನೋಡಿ, ತೆರಿಗೆಗಳು ಸರ್ಕಾರದ ಬಹುಮುಖ್ಯ ವರಮಾನದ ಮೂಲಗಳಾಗಿವೆ. ಅಂದ್ರೆ ಏನ ತೆರಿಗೆಗಳನ್ನ ಸರ್ಕಾರ ಸಂಗ್ರಹಣೆ ಮಾಡ್ತಾವ, ಆ ತೆರಿಗೆಗಳೇ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಏನ್ ಮಾಡ್ತಂದ್ರೆ ಆದಾಯ ತಂದುಕೊಡುವಂತ ಮೂಲಗಳಾಗಿವೆ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಸರ್ಕಾರ ತೆರಿಗೆಗಳನ್ನ ವಿಧಿಸುವಾಗ ನೋಡಿ, ಸರ್ಕಾರ ಏನಪ್ಪಾ ಅಂದ್ರೆ ತೆರಿಗೆಗಳನ್ನ ವಿಧಿಸುವಾಗ ಹೆಚ್ಚು ವರಮಾನವುಳ್ಳವರ ಮೇಲೆ ಹೆಚ್ಚು ತೆರಿಗೆಯನ್ನ, ಕಡಿಮೆ ವರಮಾನವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ಏನ್ ಮಾಡ್ತೈತಿ ವಿಧಿಸ್ತಾ ಇದೆ. ನೋಡಿ, ಹೆಂಗಪ್ಪ ಅಂದ್ರೆ ಸರ್ಕಾರದ ನಿಯಮ ಹೆಂಗಿತ್ತಂದ್ರೆ ಯಾರು ಹೆಚ್ಚು ಆದಾಯವನ್ನ ಗಳಿಸ್ತಾ ಇದಾರೋ, ಯಾರು ಹೆಚ್ಚು ವರಮಾನವನ್ನು ಹೊಂದಿದಾರೋ ಅವರ ಮೇಲೆ ಏನಪ್ಪ ಹೆಚ್ಚಿನ ತೆರಿಗೆಯನ್ನ, ಯಾರು ಕಡಿಮೆ ತೆರಿಗೆಯನ್ನು ಹೊಂದಿರ್ತಾರೋ ಅಥವಾ ಯಾರು ಕಡಿಮೆ ವರಮಾನವನ್ನು ಹೊಂದಿರ್ತಾರೋ ಅಂತವ್ರ ಮೇಲೆ ಏನಪ್ಪ ಕಡಿಮೆ ತೆರಿಗೆಯನ್ನ ವಿಧಿಸ್ತಾ ಇದೆ. ಬಡವರ ವರಮಾನ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಿದೆ. ಬಡವರ ವರಮಾನ ತೆರಿಗೆಗಳಿಗೆ ಏನಪ್ಪಾ ಅಂದ್ರೆ ವಿನಾಯಿತಿ ಇದೆ. ಅದೇ ರೀತಿಯಲ್ಲಿ ಶ್ರೀಮಂತರು ಬಳಸುವಂತ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನ, ಸಾಮಾನ್ಯರು ಬಳಸುವಂತ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ಏನಪ್ಪಾ ವಿಧಿಸ್ತಾ ಇದೆ. ಈ ಒಂದು ಸರ್ಕಾರ ವಿಧಿಸುವಂತಹ ಅನುಸರಿಸುವಂತಹ ನೀತಿಯನ್ನ ಪ್ರಗತಿಪರ ತೆರಿಗೆ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾರೆ. ನೋಡಿ, ಏನಪ್ಪಾ ಅಂದ್ರೆ ಶ್ರೀಮಂತರು ಬಳಸುವಂತ ಸರಕುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನ, ಸಾಮಾನ್ಯ ಜನರು ಬಳಸುವಂತ ಸರಕುಗಳ ಮೇಲೆ ಏನಂತಾರೆ ಕಡಿಮೆ ತೆರಿಗೆ ಮಾಡ್ತಾರೆ ವಿಧಿಸ್ತಾ ಇದೆ. ಸರ್ಕಾರ ಈ ತೆರಿಗೆ ವಿಧಿಸುವಲ್ಲಿ ಏನ್ ಅನುಸರಿಸ್ತಾ ಇದಲ್ಲ ಆ ನೀತಿಗೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರಗತಿಪರ ತೆರಿಗೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾ ಇದ್ದಾರೆ. ಅಂದ್ರೆ ತೆರಿಗೆ ವರಮಾನ ಅಂತಂದ್ರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾಗಿರುವಂತ ಕಡ್ಡಾಯ ವಂತಿಗೆಯನ್ನ ಏನಂತ ಕರೆದಿವಿ? ತೆರಿಗೆ ಅಂತ ಕರೆದಿವಿ.
ಕೇಂದ್ರ ಸರ್ಕಾರ ಪ್ರಜೆಗಳ ಮೇಲೆ ಏನಪ್ಪ ಅಂದ್ರೆ ಬೇರೆ ಬೇರೆ ರೀತಿ ಇರುವಂತಹ ನಾನಾ ರೀತಿಯ ತೆರಿಗೆಗಳನ್ನ ವಿಧಿಸಿ ವರಮಾನವನ್ನು ಏನ್ ಮಾಡ್ತೈತಿ, ಸಂಗ್ರಹಿಸ್ತಾ ಇದೆ. ಹಂಗಾಗಿ ತೆರಿಗೆಗಳು ಸರ್ಕಾರದ ಬಹುಮುಖ್ಯವಾದಂತಹ ವರಮಾನದ ಮೂಲಗಳಾಗಿದ್ದು, ಸರ್ಕಾರಗಳು ತೆರಿಗೆಗಳನ್ನು ವಿಧಿಸುವಾಗ ಹೆಚ್ಚು ವರಮಾನವುಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನ, ಕಡಿಮೆ ವರಮಾನವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸಿ ಬಡವರಿಗೆ ವರಮಾನ ತೆರಿಗೆಗಳಿಗೆ ಏನ್ ವಿನಾಯಿತಿಯನ್ನು ನೀಡಿದೆ. ಅದೇ ರೀತಿ ಒಳಗ ಶ್ರೀಮಂತರು ಬಳಸುವಂತಹ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನ ಮತ್ತು ಸಾಮಾನ್ಯ ಜನರು ಬಳಸುವಂತಹ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ಏನ್ ಮಾಡುತ್ತಪ್ಪ ಅಂದ್ರೆ ವಿಧಿಸ್ತಾ ಇದೆ. ಸೊ ಈ ಸರ್ಕಾರ ತೆರಿಗೆ ವಿಧಿಸುವಂತಹ ನೀತಿ ಒಳಗ ಅನುಸರಿಸುವಂತ ನೀತಿ ಏನಂತ ಕರೀತಾರೆ ಅಂದ್ರೆ ಪ್ರಗತಿಪರ ತೆರಿಗೆ ಅಂತ ಕರೀತಾರೆ. ಹಂಗಾಗಿ ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳಲ್ಲಿ ಮತ್ತೆ ಎರಡು ವಿಧಗಳದಾವ. ಒಂದು ಪ್ರತ್ಯಕ್ಷ ತೆರಿಗೆಗಳು, ಇನ್ನೊಂದು ಏನಪ್ಪಾ ಅಂದ್ರ ಪರೋಕ್ಷ ತೆರಿಗೆಗಳು. ನೋಡಿ, ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳಲ್ಲಿ ಎಷ್ಟು ವಿಧಗಳದಾವ? ಎರಡು ವಿಧಗಳದಾವ. ಒಂದು ಪ್ರತ್ಯಕ್ಷ ತೆರಿಗೆಗಳು, ಇನ್ನೊಂದು ಏನಪ್ಪಾ ಅಂದ್ರ ಪರೋಕ್ಷ ತೆರಿಗೆಗಳಂತ ಏನ್ ಮಾಡ್ತೀವಿ, ಗುರುತಿಸ್ತಾ ಇದೀವಿ. ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳಲ್ಲಿ ಎಷ್ಟು ವಿಧಗಳದಾವ? ಎರಡು ವಿಧಗಳದಾವ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಏನಪ್ಪಾ ಅಂದ್ರ ಪರೋಕ್ಷ ತೆರಿಗೆಗಳು. ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಗುರುತಿಸ್ತೀವಿ. ಮೊದಲನೇದಾಗಿ ಪ್ರತ್ಯಕ್ಷ ತೆರಿಗೆಗಳು ನೋಡೋಣ. ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನ ಪಾವತಿಸಿದರೆ ಅಂತಹ ತೆರಿಗೆಯನ್ನ ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾ ಇದ್ದಾರೆ. ನೋಡಿ, ಸರ್ಕಾರ ಯಾರ ಮೇಲೆ ತೆರಿಗೆಯನ್ನ ವಿಧಿಸ್ತಾ ಇದೆಯೋ ಅವರೇ ಆ ತೆರಿಗೆಯನ್ನ ಪಾವತಿಸಿದರೆ ಅಂತಹ ತೆರಿಗೆ ಏನಂತ ಕರೀತಾರೆ ಅಂದ್ರೆ ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾರೆ. ಈ ಒಂದು ಪ್ರತ್ಯಕ್ಷ ತೆರಿಗೆಗಳನ್ನ ಇತರರಿಗೆ ವರ್ಗಾಯಿಸಲಿಕ್ಕೆ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಮೇಲೆ ತೆರಿಗೆಯನ್ನು ವಿಧಿಸಿದ್ರೆ ಅವರೇ ಏನ್ ಮಾಡ್ಬೇಕಂದ್ರೆ ಆ ತೆರಿಗೆಯನ್ನು ಪಾವತಿಸ್ಬೇಕು. ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಈಗ ನನಗೆ ವಿಧಿಸಿರುವಂತ ತೆರಿಗೆನ ಬೇರೊಬ್ಬರಿಗೆ ಏನಪ್ಪಾ ಅಂದ್ರೆ ವರ್ಗಾಯಿಸಲಿಕ್ಕೆ ಬರೋದಿಲ್ಲ. ನನಗೆ ವಿಧಿಸಿರುವಂತ ತೆರಿಗೆನ ನಾನೇ ಏನ್ ಮಾಡ್ಬೇಕಂದ್ರೆ ಕಟ್ಟಬೇಕು. ಅದನ್ನ ಏನಂತ ಕರೀತಾರ? ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾರ. ಇದನ್ನ ಬೇರೆಯವ್ರ ಮೇಲೆ ಏನಂತಾರೆ ವರ್ಗಾಯಿಸಲಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಗಳಿಸುವಂತ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳಾಗಿವೆ. ನೋಡಿ, ವ್ಯಕ್ತಿಗಳು ಸಂಸ್ಥೆಗಳು ಗಳಿಸುವಂತ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳಾಗಿವೆ. ಹಂಗಾದ್ರ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೊಡಬೇಕಾದ್ರ ಒಂದು ವ್ಯಕ್ತಿಗಳು ಸಂಸ್ಥೆಗಳು ಗಳಿಸುವಂತ ವರಮಾನ, ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆಗಳು, ಅದರ ಜೊತೆಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ. ಇಲ್ಲಿ ಒಂದು ಮಾರ್ಕ್ಸ್ ಪ್ರಶ್ನೆ ಬರ್ತಾ ಇದೆ. ಸ್ಟ್ಯಾಂಪ್ ಶುಲ್ಕ ಯಾವ ತೆರಿಗೆಗೆ ಉದಾಹರಣೆಯಾಗಿದೆ? ಪ್ರತ್ಯಕ್ಷ ತೆರಿಗೆಗೆ. ಸಂಪತ್ತಿನ ತೆರಿಗೆ ಯಾವ ತೆರಿಗೆಗೆ ಉದಾಹರಣೆಯಾಗಿದೆ? ಪ್ರತ್ಯಕ್ಷ ತೆರಿಗೆಗೆ. ವರಮಾನ ತೆರಿಗೆ ಯಾವ ತೆರಿಗೆ ಉದಾಹರಣೆ? ಪ್ರತ್ಯಕ್ಷ ತೆರಿಗೆಗೆ. ಅಂದ್ರ ಇಲ್ಲಿ ಒಂದು ಮಾರ್ಕ್ಸ್ ಪ್ರಶ್ನೆ ಬರ್ತಾ ಇದೆ. ಪ್ರತ್ಯಕ್ಷ ತೆರಿಗೆ ಅಂದರೆ ಏನು? ಉದಾಹರಣೆ ಸಮೇತ ವಿವರಿಸಿ ಅಂತಂದ್ರೆ, ಸರ್ಕಾರ ಯಾರ ಮೇಲೆ ತೆರಿಗೆಯನ್ನ ವಿಧಿಸ್ತಿದೆಯೋ ಅವರೇ ಆ ತೆರಿಗೆಯನ್ನ ಪಾವತಿಸಿದ್ರೆ ಅಂತ ತೆರಿಗೆ ಏನಂತ ಕರೀತಾರೆ ಅಂದ್ರೆ ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾರೆ. ಉದಾಹರಣೆ ಹೇಳ್ಬೇಕಂದ್ರೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ತೆರಿಗೆ ಅಂತ ಏನ್ ಮಾಡ್ತಿದ್ರೆ ಗುರುತಿಸ್ತಾ ಇದೀವಿ. ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳಾದ್ರೆ, ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನೋಡ್ಬೇಕಾದ್ರೆ ಸರ್ಕಾರ ವಿಧಿಸುವಂತ ತೆರಿಗೆಯನ್ನ ಇತರರ ಮೇಲೆ ವರ್ಗಾಯಿಸಲು ಬರುವಂತಿದ್ದರೆ, ಸಾಧ್ಯವಿದ್ದರೆ ಅಂತಹ ತೆರಿಗೆ ಏನಂತ ಕರೀತಾರೆ ಅಂದ್ರೆ ಪರೋಕ್ಷ ತೆರಿಗೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾರೆ. ಸರ್ಕಾರ ವಿಧಿಸುವಂತ ತೆರಿಗೆಯನ್ನ ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆ ಏನಂತ ಕರೀತಾರೆ ಅಂದ್ರೆ ಪರೋಕ್ಷ ತೆರಿಗೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಪರೋಕ್ಷ ತೆರಿಗೆಗಳನ್ನ ಅಥವಾ ಪರೋಕ್ಷ ತೆರಿಗೆಯನ್ನ ಸರಕು ಮತ್ತು ಸೇವೆಗಳ ಮೇಲೆ ಏನ್ ಮಾಡ್ತಾರೆ ವಿಧಿಸಲಾಗ್ತದೆ. ನೋಡಿ, ಪರೋಕ್ಷ ತೆರಿಗೆ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ವಿಧಿಸಲಾಗ್ತದೆ. ಸರ್ಕಾರ ಉದಾಹರಣೆ ಹೇಳ್ಬೇಕಂದ್ರೆ ಸರ್ಕಾರ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಸಂದರ್ಭದಲ್ಲಿ ನೋಡಿ, ಸರ್ಕಾರ ಏನಂತಾರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಸಂದರ್ಭದಲ್ಲಿ ಉತ್ಪಾದಕನ ಮೇಲೆ ತೆರಿಗೆ ವಿಧಿಸ್ತದೆ. ಸರ್ಕಾರ ಯಾವುದೇ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ಉತ್ಪಾದಕನ ಮೇಲೆ ಏನ್ ಮಾಡ್ತದೆ ತೆರಿಗೆ ವಿಧಿಸ್ತದೆ. ಉತ್ಪಾದಕ ಆ ತೆರಿಗೆಯನ್ನು ಯಾರಿಗೆ ವರ್ಗಾಯಿಸ್ತಾನೆ ಅಂದ್ರೆ ಮಾರಾಟಗಾರಿಗೆ ವರ್ಗಾಯಿಸ್ತಾನ. ಮಾರಾಟಗಾರ ಯಾರಿಗೆ ವರ್ಗಾಯಿಸ್ತಾರಪ್ಪ ಅಂದ್ರೆ ಗ್ರಾಹಕರಿಗೆ ವರ್ಗಾಯಿಸ್ತಾನೆ. ಅಂದ್ರೆ ಉತ್ಪಾದಕನು ಆ ತೆರಿಗೆಯನ್ನು ಏನಪ್ಪಾ ಅಂದ್ರೆ ಮಾರಾಟಗಾರನಿಗೆ ವರ್ಗಾಯಿಸಿದರೆ, ಮಾರಾಟಗಾರ ಅಂತಿಮವಾಗಿ ತೆರಿಗೆ ಏನಪ್ಪಾ ಅಂದ್ರೆ ಬಳಕೆದಾರನಿಗೆ ಅಥವಾ ಗ್ರಾಹಕನಿಗೆ ಏನ್ ಮಾಡ್ತಾನೆ ವರ್ಗಾಯಿಸ್ತಾನೆ. ಇದೇ ಯಾವ್ದಂದ್ರೆ ಪರೋಕ್ಷ ತೆರಿಗೆ. ಗೊತ್ತಿರಲಿ,
ಸರ್ಕಾರ ವಿಧಿಸುವಂತ ತೆರಿಗೆಯನ್ನ ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತ ತೆರಿಗೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಪರೋಕ್ಷ ತೆರಿಗೆ ಅಂತ ಕರೀತಾ ಇದ್ದಾರೆ. ಅಂದ್ರ ಪರೋಕ್ಷ ತೆರಿಗೆಯನ್ನ ಸರಕು ಮತ್ತು ಸೇವೆಗಳ ಏನಪ್ಪಾ ಅಂದ್ರೆ ವಿಧಿಸಲಾಗ್ತದ. ಉದಾಹರಣೆಗಳು ಬೇಕಂದ್ರೆ ಸರ್ಕಾರ ಸರಕು ಮತ್ತು ಸೇವೆಗಳ ಉತ್ಪಾದನೆ ಸಂದರ್ಭದಲ್ಲಿ ಉತ್ಪಾದಕರ ಮೇಲೆ ತೆರಿಗೆಯನ್ನು ವಿಧಿಸಿದ್ರೆ ಉತ್ಪಾದಕ ಆ ತೆರಿಗೆ ಮಾರಾಟಗಾರರಿಗೆ ವರ್ಗಾಯಿಸ್ತಾನ. ಮಾರಾಟಗಾರ ಏನ್ ಮಾಡ್ತಾರ, ಅಂತಿಮವಾಗಿ ಆ ತೆರಿಗೆಯ ಹೊರೆಯನ್ನ ಬಳಕೆದಾರನಿಗೆ ಅಥವಾ ಗ್ರಾಹಕನಿಗೆ ಏನ್ ಮಾಡ್ತಾನೆ, ವರ್ಗಾಯಿಸ್ತಾನೆ. ಅಂದ್ರೆ ಸರ್ಕಾರ ಉತ್ಪಾದಕನ ಮೇಲೆ ತೆರಿಗೆಯನ್ನು ವಿಧಿಸಿದ್ರೆ ಅದರ ಹೊರೆಯನ್ನ ಹೊರವ್ರು ಯಾರು ಅಂದ್ರೆ ಬಳಕೆದಾರನಾಗಿರ್ತಾನೆ. ಈಗ ಒಂದು ಯಾವುದೇ ಒಂದು ವಸ್ತು ಉತ್ಪಾದನೆ ಮಾಡಿರ್ತಾರ, ಆ ಉತ್ಪಾದನೆ ಮಾಡಿರುವಂತ ವಸ್ತು ಆ ಉತ್ಪಾದನೆ ಮಾಡುವಂತ ಉತ್ಪಾದಕನ ಮೇಲೆ ಏನ್ ಮಾಡಿರುತ್ತೆ, ಸರ್ಕಾರ ತೆರಿಗೆ ವಿಧಿಸಿರ್ತದ. ಉತ್ಪಾದಕ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದು ತೆರಿಗೆಯನ್ನ ಯಾರಿಗೆ ವರ್ಗಾಯಿಸ್ತಾನಂದ್ರ ಮಾರಾಟಗಾರನಿಗೆ ವರ್ಗಾಯಿಸ್ತಾನ. ಮಾರಾಟಗಾರ ಯಾರಿಗೆ ವರ್ಗಾಯಿಸ್ತಾನಪ್ಪ ಅಂದ್ರೆ ಅಂತಿಮವಾಗಿ ತೆರಿಗೆ ಹೊರೆಯನ್ನ ಬಳಕೆದಾರನಿಗೆ ಅಥವಾ ಗ್ರಾಹಕನಿಗೆ ಏನ್ ಮಾಡ್ತಾನೆ ಅಂದ್ರೆ ಹೊರೆ ಹೊರಿಸ್ತಾ ಇದ್ದಾನೆ. ಹಂಗಾಗಿ ಸರ್ಕಾರ ಉತ್ಪಾದಕನ ಮೇಲೆ ತೆರಿಗೆ ವಿಧಿಸಿದ್ರೆ ಅದರ ಹೊರವರು ಯಾರು ಅಂದ್ರೆ ಬಳಕೆದಾರ. ಹಂಗಂತಂದ್ರ ಕೇಂದ್ರ ಸರ್ಕಾರ ವಿಧಿಸುವಂತ ಪ್ರಮುಖವಾದಂತ ಪರೋಕ್ಷ ತೆರಿಗೆಗಳೆಂದರೆ ಒಂದು ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ಮತ್ತು ರಫ್ತು ಸುಂಕಗಳು, ಸೇವಾ ತೆರಿಗೆ, ಇವೆಲ್ಲವೂ ಕೂಡ ಪರೋಕ್ಷವಾಗಿರುವಂತಹ ತೆರಿಗೆ ಅಂತ ಹೇಳ್ತೀವಿ. ಜುಲೈ 1, 2017 ಜುಲೈ 1, 2017 ಸರ್ಕಾರ ಎಲ್ಲ ಪರೋಕ್ಷ ತೆರಿಗೆಗಳ ಬದಲಾಗಿ ಒಂದೇ ಸರಕು ಮತ್ತು ಸೇವಾ ತೆರಿಗೆ ಏನ್ ಮಾಡುತ್ತೆ ಅಂದ್ರೆ GST ಅನ್ನ ಏನ್ ಮಾಡುತ್ತೆ ಅಂದ್ರೆ ಜಾರಿಗೆ ತಂದಿದೆ. ಏನಪ್ಪಾ ಅಂದ್ರ 2017 ಜುಲೈ 1 ಏನಪ್ಪಾ ಸರ್ಕಾರ ಎಲ್ಲ ಪರೋಕ್ಷ ತೆರಿಗೆಗಳ ಬದಲಾಗಿ ಒಂದೇ ಸರಕು ಮತ್ತು ಸೇವಾ ತೆರಿಗೆ ಏನ್ ಮಾಡುತ್ತೆ ಅಂದ್ರೆ ಜಾರಿ ತಂದಿದೆ. ಅದ್ಯಾವ್ದಂದ್ರೆ GST, ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST ಅನ್ನುವಂಥದ್ದು ನೋಡ್ರಿ. ಈ GST ಅನ್ನುವಂಥದ್ದು ಏನಿಲ್ಲ, ಭಾರತದಾದ್ಯಂತ ವಿಧಿಸಲಾಗಿರುವಂತ ಉತ್ಪಾದನೆ, ಮಾರಾಟ ಮತ್ತು ಬಳಕೆಯ ಮೇಲಿನ ಒಂದು ಸಮಗ್ರ ಪರೋಕ್ಷ ತೆರಿಗೆಯಾಗಿತ್ತು. ನೋಡಿ, GST ಭಾರತದಾದ್ಯಂತ ವಿಧಿಸಲಾಗುವ ಉತ್ಪಾದನೆ, ಮಾರಾಟ ಮತ್ತು ಬಳಕೆಯ ಮೇಲಿನ ಒಂದು ಸಮಗ್ರ ಪರೋಕ್ಷವಾಗಿರುವಂತಹ ತೆರಿಗೆಯಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸದ್ಯ ವಿಧಿಸುತ್ತಿರುವಂತಹ ಎಲ್ಲ ಪರೋಕ್ಷ ತೆರಿಗೆಗಳ ಬದಲಾಗಿ ಕೇಂದ್ರ ಮತ್ತು ರಾಜ್ಯಗಳು ಏನ್ ಮಾಡ್ತೀವಿ ಸದ್ಯ ಎಲ್ಲ ಪರೋಕ್ಷವಾದ ತೆರಿಗೆಗಳನ್ನು ಏನ್ ಮಾಡ್ತೀವಿ ವಿಧಿಸ್ತಿದ್ದು. ಸೊ ಹಂಗಾಗಿ ಅದರ ಬದಲಾಗಿ 1 ಜುಲೈ 2017 ಇದೇನಪ್ಪ GST ಏನ್ ಮಾಡುತ್ತೆ ಜಾರಿಗೆ ಬಂದೈತಿ. ಸೊ ಹಂಗಾಗಿ ಇದನ್ನ ಸರಕು ಸೇವೆಗಳ ಮಾರಾಟ ಅಥವಾ ಖರೀದಿಯ ಎಲ್ಲಾ ಹಂತಗಳಲ್ಲಿ ಏನಪ್ಪ ವಿಧಿಸಿ ಆಕರಿಸಲಾಗ್ತಾ ಇದೆ. GST ಇದರ ಜಾರಿ ಕೂಡ ಪರೋಕ್ಷ ತೆರಿಗೆಗಳ ಸುಧಾರಣೆಯಲ್ಲಿ ಒಂದು ಮಹತ್ವವಿರುವಂತಹ ಒಂದು ಹೆಜ್ಜೆಯಾಗಿದ್ದು, ಬಹು ವಿಧದ ತೆರಿಗೆ ಆಕರಣೆ ಮತ್ತು ಪರಿಣಾಮಗಳನ್ನು ತಡೆಗಟ್ಟಿ ದೇಶದಾದ್ಯಂತ ಒಂದೇ ಸಾಮಾನ್ಯವಾದಂತಹ ಒಂದು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಏನಾಗುತ್ತೆ ಸಹಾಯಕ ಆಗ್ತದ. ಹಂಗಾಗಿ ತೆರಿಗೆಯ ಸರಳೀಕರಣದಿಂದಾಗಿ ಅದರ ಆಡಳಿತ ಮತ್ತು ಜಾರಿ ಕೂಡ ಏನಂದ್ರೆ ಸುಲಭ ಆಗ್ತಾ ಇದೆ. ಸೊ ಬಳಕೆದಾರರ ದೃಷ್ಟಿಯಿಂದ ನೋಡಿದಾದ್ರೆ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಯೋಜನ ಕೂಡ ಏನಪ್ಪ ಅಂದ್ರೆ ತೆರಿಗೆಯ ಹೊರೆ ಇಳಿಕೆ ಆಗ್ತದ. ಹಂಗಾಗಿ ಸರಕುಗಳು ಮುಕ್ತವಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನಂದ್ರೆ ಸಾಗಾಟ ಆಗ್ತಾವ ಮತ್ತು ದಾಖಲೀಕರಣದ ಹೊರೆ ಕೂಡ ಏನಪ್ಪ ಅಂದ್ರೆ ಕಡಿಮೆ ಆಗ್ತದ. ಸೊ ಹಂಗಾಗಿ GST ಏನ್ ಮಾಡಿದಾರೆ ಅಂದ್ರೆ ಜಾರಿಗೆ ತಂದಾರ. ಇನ್ನ ತೆರಿಗೆತರ ವರಮಾನ ನೋಡಿ, ಮತ್ತೊಂದು ಯಾವ್ದಪ್ಪ ಅಂದ್ರೆ ಕಂದಾಯ ವರಮಾನದಲ್ಲಿ ಮತ್ತೊಂದು ಪ್ರಮುಖವಂತ ವರಮಾನ ಯಾವ್ದಂದ್ರ ತೆರಿಗೆತರ ವರಮಾನ. ಸರ್ಕಾರ ತೆರಿಗೆಗಳನ್ನ ಹೊರತುಪಡಿಸಿ, ಟ್ಯಾಕ್ಸ್ ಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ವರಮಾನವನ್ನು ಸಂಗ್ರಹಿಸುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರ ತೆರಿಗೆತರ ವರಮಾನ ಅಂತ ಕೂಡ ಏನ್ ಮಾಡ್ತಾರೆ ಗುರುತಿಸ್ತೀವಿ. ಸೊ ಹಂಗಂತಂದ್ರ ತೆರಿಗೆತರ ವರಮಾನಗಳಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸುವಂತಹ ತೆರಿಗೆತರ ವರಮಾನಗಳು ಯಾವಪ್ಪ ಅಂದ್ರ ನಾನ್ ಟ್ಯಾಕ್ಸ್ ರೆವೆನ್ಯೂ ಯಾವ ಅಂತ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತ ನಿವ್ವಳ ಲಾಭ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವಂತ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವಂತ ವರಮಾನ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವಂತ ವರಮಾನ, ಸಾರ್ವಜನಿಕ ಉದ್ಯಮಗಳು ಗಳಿಸುವಂತ ವರಮಾನ, ಸಾರ್ವಜನಿಕ ಉದ್ಯಮಗಳು ಗಳಿಸುವಂತ ವರಮಾನ, ನಾಣ್ಯ ಮುದ್ರಣಾಲಯ ಮತ್ತು ಟಂಕಸಾಲೆಯಿಂದ ಬರುವಂತ ವರಮಾನ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಕೂಡ ಏನಪ್ಪ ಅಂದ್ರ ತೆರಿಗೆತರ ವರಮಾನಗಳಾಗಿ ಏನಾಗ್ತಂದ್ರ ಗುರುತಿಸ್ಕೊತಾ ಇದ್ದಾವೆ. ತೆರಿಗೆತರ ವರಮಾನಗಳಲ್ಲಿ ಅಂದ್ರ ಸರ್ಕಾರ ಏನಪ್ಪಾ ಅಂದ್ರ ತೆರಿಗೆಗಳನ್ನ ಹೊರತುಪಡಿಸಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದ ಕೂಡ ಏನಪ್ಪಾ ಅಂದ್ರ ಈ ತೆರಿಗೆಗಳನ್ನ ವರಮಾನವನ್ನು ಸಂಗ್ರಹಿಸ್ತಾ ಇದೆ. ಅದಕ್ಕ ನಾವು ಏನ್ ಕರಿತೀವಿ ತೆರಿಗೆತರ ವರಮಾನ ಅಂತ ಕರಿತೀವಿ. ಮುಖ್ಯವಾಗಿರುವಂತದ್ದು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತ ನಿವ್ವಳ ಲಾಭ ಆಗಿರ್ಬೋದು, ಭಾರತೀಯ ರೈಲ್ವೆ ಗಳಿಸುವಂತ ಲಾಭ ಆಗಿರ್ಬೋದು,
ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವಂತಹ ವರಮಾನ ಆಗಿರ್ಬೋದು, ಸಾರ್ವಜನಿಕ ಉದ್ಯಮಗಳು ಗಳಿಸುವಂತ ವರಮಾನ ಆಗಿರ್ಬೋದು, ನಾಣ್ಯ ಮುದ್ರಣಾಲಯ ಮತ್ತು ಟಂಕಸಾಲೆಯಿಂದ ಬರುವಂತಹ ವರಮಾನ ಆಗಿರ್ಬೋದು, ವಿವಿಧ ರೀತಿಯ ಶುಲ್ಕಗಳಾಗಿರ್ಬೋದು, ದಂಡಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಂದ್ರೆ ತೆರಿಗೆತರ ವರಮಾನದ ಮೂಲಗಳಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಸೊ ನೆಕ್ಸ್ಟ್ ಬಂಡವಾಳದ ವರಮಾನ ಅಥವಾ ಕ್ಯಾಪಿಟಲ್ ರಿಸಿಪ್ಟ್ ಅನ್ನೋದು ಈ ಮೂಲದ ವರಮಾನ ಸರ್ಕಾರಕ್ಕೆ ಏನಂದ್ರೆ ಹೊರೆ ಆಗ್ತದೆ ಅಥವಾ ಅದರ ಆಸ್ತಿಗಳ ಇವತ್ತು ಕಡಿಮೆ ಮಾಡ್ತದೆ. ಹೀಗಾಗಿ ಸರ್ಕಾರ ಮಾಡುವಂತಹ ಸಾಲಗಳು ಅದರ ಹೊರೆಯನ್ನ ಹೆಚ್ಚಿಸಿದರೆ ಸಾರ್ವಜನಿಕ ಉದ್ಯಮಿಗಳು ಷೇರುಗಳ ಮಾರಾಟದಿಂದ ಅದರ ಆಸ್ತಿಗಳ ಪ್ರಮಾಣ ಏನಪ್ಪಾ ಇರುತ್ತೆ ಕರೆಕ್ಟ್ ಅಲ್ಲ. ಸೊ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಬಂಡವಾಳದ ವರಮಾನ ಅಂತ ಕರಿತೀವಿ. ನೋಡಿ ಏನಪ್ಪಾ ಅಂದ್ರೆ ಬಂಡವಾಳದ ವರಮಾನ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಥವಾ ಅದರ ಆಸ್ತಿಗಳನ್ನ ಕಡಿಮೆ ಮಾಡ್ತಾ ಇದೆ. ಹಂಗಾಗಿ ಏನಪ್ಪಾ ಅಂದ್ರೆ ಸರ್ಕಾರ ಮಾಡುವಂತ ಸಾಲಗಳು ಅದರ ಹೊರೆಯನ್ನು ಹೆಚ್ಚಿಸಿದ್ರೆ ಸಾರ್ವಜನಿಕ ಉದ್ಯಮಿಗಳ ಷೇರುಗಳು ಏನ್ ಮಾಡ್ತಾವ ಅಂದ್ರ ಅವುಗಳ ಮಾರಾಟದಿಂದ ಅದರ ಆಸ್ತಿಗಳ ಪ್ರಮಾಣ ಏನಪ್ಪಾ ಅಂದ್ರೆ ಕಡಿಮೆ ಆಗ್ತದೆ. ಹೀಗಾಗಿ ಅವುಗಳನ್ನ ಏನಪ್ಪಾ ಅಂದ್ರೆ ಬಂಡವಾಳದ ವರಮಾನ ಅಂತ ಏನ್ ಮಾಡ್ತಿದೀವಿ ಕರಿತಾ ಇದೀವಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಬಂಡವಾಳದ ವರಮಾನದ ಪ್ರಮುಖವಂತ ಮೂಲಗಳಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಸಾರ್ವಜನಿಕ ಸಾಲ. ಎಸ್, ಸಾರ್ವಜನಿಕ ಸಾಲ. ನೆಕ್ಸ್ಟ್ ಸಾರ್ವಜನಿಕ ಸಾಲ. ಸರ್ಕಾರ ಬಂಡವಾಳ ವರಮಾನವನ್ನ ಬಹುಮುಖ್ಯವಾಗಿ ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಏನಪ್ಪ ಸಾಲ ಪಡೆದ ಮೂಲಕ ಏನಪ್ಪ ಸಂಗ್ರಹಿಸ್ತಾ ಇದೆ. ಸೊ ಹಾಗಾಗಿ ದೇಶದಲ್ಲಿರುವಂತಹ ಪ್ರಜೆಗಳು, ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು ಇವುಗಳಿಂದ ಸಂಗ್ರಹಿಸುವಂತಹ ಸಾಲ ಆಂತರಿಕ ಸಾಲವಾದರೆ, ವಿದೇಶಿ ಸರ್ಕಾರಗಳು, ವಿದೇಶಿ ಹಣಕಾಸು ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವಂತಹ ಸಾಲ ಏನಪ್ಪ ಅಂದ್ರ ವಿದೇಶಿ ಸಾಲವಾಗಿದೆ. ನೋಡಿ ಏನಪ್ಪ ಅಂದ್ರೆ ಸಾರ್ವಜನಿಕ ಸಾಲವನ್ನು ಏನಪ್ಪ ಮುಖ್ಯವಾಗಿ ಎರಡು ಮೂಲಗಳಿಂದ ಪಡ್ಕೊತಾ ಇದೀವಿ. ಒಂದು ಆಂತರಿಕ ಮೂಲಗಳಿಂದ, ಇನ್ನೊಂದು ಏನಪ್ಪ ವಿದೇಶಿ ಮೂಲಗಳಿಂದ. ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಪಡೆಯುವಂತ ಸಾಲ ಹೆಂಗಿರ್ತದೆ ನೋಡ್ರಿ. ಮೊದಲನೇದಾಗಿ ಆಂತರಿಕ ಮೂಲ ಅಂದ್ರೆ ದೇಶದಲ್ಲಿರುವಂತಹ ಪ್ರಜೆಗಳು, ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು ಇವುಗಳ ಮೂಲಕ ಏನಪ್ಪ ಸಂಗ್ರಹಿಸುವಂತ ಸಾಲ ಆಂತರಿಕ ಸಾಲವಾದರೆ, ವಿದೇಶಿ ಸರ್ಕಾರಗಳು, ವಿದೇಶಿ ಹಣಕಾಸು ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವಂತ ಸಾಲ ಏನಾಗಿತ್ತಂದ್ರ ವಿದೇಶಿ ಸಾಲವಾಗಿ ಏನಾಗಿತ್ತು ಪರಿಗಣಿಸಲ್ಪಟ್ಟಿದೆ. ಅಂದ್ರೆ ನಾವ್ ಏನಪ್ಪ ಅಂದ್ರೆ ಸಾಲವನ್ನ ಎರಡು ಮೂಲಗಳಿಂದ ಪಡಿತೇವೆ. ಒಂದು ಆಂತರಿಕ ಮೂಲಗಳಿಂದ, ಇನ್ನೊಂದು ಏನಪ್ಪ ವಿದೇಶಿ ಮೂಲಗಳಿಂದ. ಆಂತರಿಕ ಮೂಲಗಳಂದ್ರೆ ಪ್ರಜೆಗಳು, ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳಿಂದ ಏನಪ್ಪ ಪಡೆದ್ರೆ, ವಿದೇಶಿ ಸರ್ಕಾರಗಳು, ವಿದೇಶಿ ಹಣಕಾಸು ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವಂತಹ ಸಾಲ ಯಾವಪ್ಪ ಅಂದ್ರೆ ವಿದೇಶಿ ಸಾಲವಾಗಿದೆ. ಸರ್ಕಾರ ಸಾಲವಲ್ಲದೆ ಇತರೆ ಮೂಲಗಳಿಂದಲೂ ಕೂಡ ಬಂಡವಾಳ ವರಮಾನವನ್ನು ಏನಪ್ಪ ಸಂಗ್ರಹಿಸ್ತಾ ಇದೆ. ನೋಡಿ, ಸರ್ಕಾರ ಏನಪ್ಪ ಸಾಲವಲ್ಲದೆ ಇತರೆ ಮೂಲಗಳಿಂದಲೂ ಕೂಡ ಬಂಡವಾಳದ ವರಮಾನವನ್ನು ಏನಪ್ಪ ಸಂಗ್ರಹಿಸ್ತಾ ಇದೆ. ಅದು ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರುವಂತಹ ತನ್ನ ಬಂಡವಾಳವನ್ನ ಹಿಂದಕ್ಕೆ ಪಡಿತಾ ಇದೆ. ನೋಡಿ, ಸರ್ಕಾರ ಏನಪ್ಪಾ ಅಂತಂದ್ರೆ ಸಾಲ ಅಷ್ಟೇ ಅಲ್ಲದೆ ಇತರ ಮೂಲಗಳಿಂದಲೂ ಕೂಡ ಬಂಡವಾಳ ವರಮಾನವನ್ನು ಪಡಿತಾ ಇದೆ. ಅದು ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರುವಂತ ತನ್ನ ಬಂಡವಾಳವನ್ನ ಹಿಂದಕ್ಕೆ ಪಡೆಯುವುದರ ಮೂಲಕ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಹೂಡಿಕೆ ಹಿಂತೆಗೆತ ಅಂತ ಕರಿತಾರೆ. ಏನು ಹೂಡಿಕೆ ಹಿಂತೆಗೆತ ಅಂದ್ರೆ ಏನಂದ್ರೆ, ಸಾಲವಲ್ಲದೆ ಇತರೆ ಮೂಲಗಳಿಂದ ಬಂಡವಾಳ ವರಮಾನವನ್ನು ಸರ್ಕಾರ ಸಂಗ್ರಹಿಸ್ತೈತಿ. ಹೀಗೆ ಸಂಗ್ರಹಿಸಿರುವಂತಹ ವರಮಾನವನ್ನ, ಬಂಡವಾಳವನ್ನ ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರ್ತದ. ಆ ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರುವಂತಹ ಬಂಡವಾಳವನ್ನು ಏನಪ್ಪ ಅಂದ್ರೆ ಸರ್ಕಾರ ಹಿಂದಕ್ಕೆ ಪಡಿತಿದ್ಲ. ಆ ಹಿಂದಕ್ಕೆ ಪಡೆಯುವಂತದನ್ನ ಏನಂತ ಕರಿತಾರೆ ಹೂಡಿಕೆ ಹಿಂತೆಗೆತ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಹಿಂಗಾಗಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಪಡೆದಿರುವಂತಹ ಸಾಲ ಮತ್ತು ಹಣಕಾಸಿನ ನೆರವನ್ನ ಕಾಲ ಕಾಲಕ್ಕೆ ಏನ್ ಮಾಡ್ತಂದ್ರೆ ಮರುಪಾವತಿ ಮಾಡ್ತಾರೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾವ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಪಡೆದಿರುವಂತಹ ಸಾಲಗಳನ್ನ ಮತ್ತು ಹಣಕಾಸಿನ ನೆರವನ್ನ ಕಾಲ ಕಾಲಕ್ಕೆ ಏನ್ ಮರುಪಾವತಿ ಮಾಡ್ತಾವ. ಹೀಗೆ ಹೂಡಿಕೆ ಹಿಂತೆಗೆತ ಮತ್ತು ಸಾಲ ಮರುಪಾವತಿಯಿಂದ ಸಂಗ್ರಹವಂತ ಹಣವನ್ನ ಸಾಲೇತರ ಬಂಡವಾಳದ ವರಮಾನ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಸಾಲೇತರ ಬಂಡವಾಳದ ವರಮಾನ ಅಂತಂದ್ರ ಹೂಡಿಕೆ ಹಿಂತೆಗೆತ ಮತ್ತು ಸಾಲ ಮರುಪಾವತಿಯಿಂದ ಸಂಗ್ರಹವಾಗುವಂತ ಹಣವನ್ನ ಏನಂತ ಕರಿತಾರೆ ಅಂದ್ರೆ ಸಾಲೇತರ ಬಂಡವಾಳ ಅಂತ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ. ಹಂಗಂತಂದ್ರ ಈ ಒಂದು ಚಿತ್ರದೊಳಗೆ ಏನಪ್ಪ ಅಂದ್ರ 2014-15 ಸಾಲಿನ ಅಂದ್ರೆ ಭಾರತ ಸರ್ಕಾರದ 2014-15 ಸಾಲಿನ ವರ್ಷದ ಆಯವ್ಯಯದ ವಿವರಣೆ ಏನಪ್ಪ ತೋರಿಸ್ತೈತಿ. ನೋಡಿ, ಒಂದು ಕಾಲಂ ಒಳಗೆ ಏನಪ್ಪ ರೂಪಾಯಿ ಅಂದ್ರೆ ಬಂದದ್ದು ಏನಪ್ಪ ಅಂದ್ರ ನೋಡ್ತೀವಿ. ರೂಪಾಯಿ ಪೈಸೆಗಳ ಲೆಕ್ಕದಲ್ಲಿ ಖರ್ಚಾದದನ್ನ ಏನ್ ಮಾಡ್ತೀವಿ ಪೈಸೆಗಳ ರೂಪದಲ್ಲಿ ಏನ್ ನೋಡ್ತೀವಿ. ಒಂದು ಸಾಲಗಳ ರೂಪದಲ್ಲಿ ಬಂದಿರುವಂತದ್ದು 24%, ಕಾರ್ಪೊರೇಷನ್ ತೆರಿಗೆ 21%, ಆದಾಯ ತೆರಿಗೆ 13%, ಆಮದು ಮತ್ತು ರಫ್ತು ಸುಂಕ 9%, ಕೇಂದ್ರ ಅಬಕಾರಿ ಸುಂಕ 10%,
ಸೇವಾ ಮತ್ತು ಇತರ ತೆರಿಗೆ 10%, ಆದಾಯೇತರ ತೆರಿಗೆ ಏನಪ್ಪ ಅಂದ್ರೆ 10%, ಮತ್ತು ಸಾಲೇತರ ಬಂಡವಾಳದ ಆದಾಯ ಎಷ್ಟೈತಿ 3%ಗಳಲ್ಲಿ ಏನಪ್ಪ ಅಂದ್ರೆ ಬಂದಿದೆ ನೋಡಿ. ಏನಪ್ಪ ಅಂದ್ರೆ ಸಾಲಗಳ ರೂಪದಲ್ಲಿ ಬಂದಿರುವಂತಹ ವರಮಾನ 24 ಪೈಸೆ, ಕಾರ್ಪೊರೇಟ್ ತೆರಿಗೆಗಳಿಂದ ಬಂದಿರುವಂತದ್ದು ಏನಪ್ಪಾ ಅಂದ್ರೆ 21 ಪೈಸೆ, ಆದಾಯ ತೆರಿಗೆ ಬಂದಿರುವಂತದ್ದು ಏನಪ್ಪಾ ಅಂದ್ರೆ 13 ಪೈಸೆ, ಆಮದು ಮತ್ತು ರಫ್ತಿನ ಸುಂಕ ಸಂಗ್ರಹವಾಗಿದ್ದು 9 ಪೈಸೆ, ಕೇಂದ್ರ ಅಬಕಾರಿ ಸುಂಕ ಏನಪ್ಪಾ ಅಂದ್ರೆ 10 ಪೈಸೆ, ಸೇವಾ ಮತ್ತು ಇತರ ತೆರಿಗೆ ಏನಪ್ಪಾ ಅಂದ್ರೆ 10 ಪೈಸೆ, ತೆರಿಗೆತರ ಆದಾಯ ಏನಪ್ಪಾ ಅಂದ್ರೆ 10 ಪೈಸೆ, ಮತ್ತು ಸಾಲೇತರ ಬಂಡವಾಳದ ಆದಾಯ ಏನಪ್ಪಾ ಅಂದ್ರೆ 3 ಪೈಸೆಗಳ ಲೆಕ್ಕದೊಳಗೆ ಏನಪ್ಪಾ ಅಂದ್ರೆ ಬಂದಿದೆ ನೋಡಿ. ಇನ್ನ ರಾಜ್ಯಗಳಿಗೆ ಏನಪ್ಪ ದೇಶದಲ್ಲಿರುವಂತ ಎಲ್ಲ ರಾಜ್ಯಗಳಿಗೆ ಏನಪ್ಪ ಅಂದ್ರೆ ಹಣವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೊಡ್ಲಾಗಿದೆ. ರಕ್ಷಣಾ ವೆಚ್ಚ 10 ಪೈಸೆ, ಬಡ್ಡಿ ಪಾವತಿ 20 ಪೈಸಾ, ತೆರಿಗೆಯಲ್ಲಿನ ರಾಜ್ಯಗಳ ಪಾಲು 18 ಪೈಸಾ, ರಾಜ್ಯಗಳಿಗೆ ಯೋಜನಾ ಸಹಾಯ ಮಾಡಿದ್ದು 15 ಪೈಸಾ, ಸಹಾಯಧನಗಳು 12 ಪೈಸಾ, ಯೋಜನೇತರ ವೆಚ್ಚ 11 ಪೈಸಾ, ಕೇಂದ್ರದ ಯೋಜನೆ 11 ಪೈಸಾ, ರಕ್ಷಣಾ ವೆಚ್ಚ 10%, ಮುಂದ ರಾಜ್ಯಗಳಿಗೆ ಯೋಜನೇತರ ಸಹಾಯ ಏನಪ್ಪ ಅಂದ್ರ 3 ಪೈಸೆ ಅಂತ ಏನ್ ಮಾಡ್ತಿದ್ರು ಗುರುತಿಸ್ತೀವಿ. ಅಂದ್ರ ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ರಾಜ್ಯಗಳಿಗೆ ಏನಪ್ಪ ಅಂದ್ರ ಈ ಭಾರತ ಸರ್ಕಾರದ 2014 ಮತ್ತು 15 ಸಾಲಿನ ವರ್ಷದ ಆಯವ್ಯಯ ವಿವರಣೆ ಏನಪ್ಪ ಅಲ್ಲಿ ನೋಡ್ತೇವೆ. ಇನ್ನ ಮೂರನೇದಾಗಿ ಏನಪ್ಪ ಅಂದ್ರೆ ಡಿಫಿಕ್ಟ್ ಫೈನಾನ್ಸಿಂಗ್ ಅಂತಂದ್ರ ಕೊರತೆಯ ಹಣಕಾಸಿನ ಬಗ್ಗೆ ನೋಡೋಣ. ಈ ಮೊದಲೇ ತಿಳಿಸಿದಂತೆ ಸರ್ಕಾರ ತನ್ನ ವೆಚ್ಚವನ್ನ ಅಂದಾಜು ಮಾಡಿ, ಸರ್ಕಾರ ಏನಂದ್ರೆ ಯಾವುದೇ ಯೋಜನೆಗಳಲ್ಲಿ ಏನಂದ್ರೆ ಕೈಗೊಳ್ಳಬೇಕಾದ್ರೆ ಮೊದಲು ಏನಂದ್ರೆ ವೆಚ್ಚವನ್ನ ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಏನಂದ್ರೆ ವರಮಾನವನ್ನು ಏನ್ ಮಾಡದಂತೆ ಹೊಂದಿಸಬೇಕಾಗ್ತದೆ. ಹಂಗಾಗಿ ಈ ವರಮಾನವನ್ನು ಹೊಂದಿಸಬೇಕಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತನ್ನ ವರಮಾನಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಏನಂದ್ರೆ ಮಾಡ್ತಾ ಇದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಕೊರತೆ ಆಯೋಜನೆ ಏನಂತ ತೋರಿಸ್ತಾವೆ. ಯಾಕಂದ್ರ ಯಾವುದೇ ಒಂದು ಯೋಜನೆ ಕೈಗೊಳ್ಳಬೇಕಾದ್ರೆ ಸರ್ಕಾರ ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ವರಮಾನವನ್ನು ಹೊಂದಿಸಬೇಕಾಗಿರೋದ್ರಿಂದ ಸಾಮಾನ್ಯವಾಗಿ ತನ್ನ ವರಮಾನಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಏನಪ್ಪ ಮಾಡ್ತಾ ಇದೆ. ಇದೇನಪ್ಪ ಅಂದ್ರೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಏನಪ್ಪ ಉತ್ತಮವಾಗಿರುವಂತದ್ದು. ಸರ್ಕಾರ ತನ್ನ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ತಾನು ಹೊಂದಿರುವಂತಹ ನಗದು ಸಂಗ್ರಹವನ್ನು ಏನಪ್ಪ ಹಿಂಪಡಿತಾ ಇದೆ ನೋಡಿ. ಸರ್ಕಾರ ತನ್ನ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ತಾನು ಹೊಂದಿರುವಂತಹ ನಗದು ಸಂಗ್ರಹವನ್ನು ಏನಪ್ಪ ಹಿಂಪಡಿತಾ ಇದೆ. ಹಂಗಾಗಿ ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಸಾಲವನ್ನು ಸಂಗ್ರಹಿಸುವುದು, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಸಾಲವನ್ನು ಪಡೆಯುವುದು, ಇವೆಲ್ಲಾ ಕ್ರಮಗಳ ಮೂಲಕ ಏನಪ್ಪ ಅಂದ್ರೆ ತುಂಬಿಸಿಕೊಳ್ತಾ ಇದೆ. ಅಂದ್ರೆ ಸರ್ಕಾರ ತನ್ನ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವನ್ನ ಬೇರೆ ಬೇರೆ ಮೂಲಗಳಿಂದ ಏನ್ ಮಾಡಿದ್ರೆ ಪಡಿತಾ ಇದೆ. ಹೆಂಗ್ ಪಡಿತಾ ಇದೆ ನೋಡ್ರಿ. ಒಂದು, ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ತಾನು ಹೊಂದಿರುವಂತಹ ನಗದು ಸಂಗ್ರಹವನ್ನು ಹಿಂಪಡಿತಾ ಇದೆ. ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಏನಪ್ಪ ಸಾಲವನ್ನ ಸಂಗ್ರಹಿಸ್ತಾ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಏನ್ ಮಾಡಿದ್ರೆ ಸಾಲವನ್ನು ಪಡೆದ್ರ ಮೂಲಕ ಏನಪ್ಪಾ ಅಂದ್ರ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಏನಪ್ಪ ತುಂಬಿಕೊಳ್ತಾ ಇದೆ. ಅವಶ್ಯವಿದ್ದರೆ ಹೆಚ್ಚುವರಿ ಪ್ರಮಾಣದ ನೋಟು ಮುದ್ರಿಸುವುದು ಕೂಡ ಇದರಲ್ಲಿ ಏನಾಗ್ತದೆ ಅಂದ್ರೆ ಸೇರ್ಪಡೆ ಆಗ್ತದೆ. ಹೆಚ್ಚುವರಿ ಬಿದ್ರೆ ಏನಪ್ಪಾ ಅಂದ್ರೆ ಅವಶ್ಯವಿದ್ರೆ ಹೆಚ್ಚುವರಿ ಪ್ರಮಾಣದ ನೋಟು ಮುದ್ರಿಸುವುದು ಕೂಡ ಇದರೊಳಗೆ ಏನಕ್ಕೆ ಸೇರ್ಕೋತೈತೆ. ಹಿಂಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯುವುದು ಮತ್ತು ಹೊಸ ಹಣ ಸೃಷ್ಟಿಸುವುದು ಕೂಡ ಏನಂತಾರೆ ಕೊರತೆ ಹಣಕಾಸು ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯುವುದು ಮತ್ತು ಹೊಸ ಹಣವನ್ನು ಸೃಷ್ಟಿಸುವುದನ್ನು ಕೂಡ ನಾವು ಕೊರತೆ ಹಣಕಾಸು ಅಂತ ಕರಿತೀವಿ. ಈ ಎಲ್ಲಾ ಕ್ರಮಗಳಿಂದಾಗಿ ಹಣದ ಚಲಾವಣೆ ಅಧಿಕವಾಗಿ ಅಭಿವೃದ್ಧಿ ಫಲಿತಾಂಶಗಳು ಉತ್ತಮವಾದ ಸಾಧ್ಯತೆಗಳು ಕಂಡು ಬರ್ತಾವ. ಹಾಗಾಗಿ ಭಾರತದಲ್ಲಿ 4 ವಿಧದ ಕೊರತೆಯ ಪರಿಕಲ್ಪನೆಗಳನ್ನು ಏನಪ್ಪ ಕಾಣ್ತಾ ಇದೀವಿ. ಸೊ ಹಂಗಂತಂದ್ರೆ 4 ವಿಧದ ಕೊರತೆ ಪರಿಕಲ್ಪನೆ ನೋಡ್ತೀವಿ. ಒಂದು, ವಿತ್ತೀಯ ಕೊರತೆ, ಫಿಸಿಕಲ್ ಡಿಫಾಲ್ಟ್. ಫಿಸಿಕಲ್ ಡಿಫಿಸಿಟ್ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ವಿತ್ತೀಯ ಕೊರತೆ ಅಂದ್ರೆ ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ವರಮಾನ, ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ವಿತ್ತೀಯ ಕೊರತೆ ಅಂತ ಕರೀತಾರೆ ನೋಡಿ. ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ದರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ವಿತ್ತೀಯ ಕೊರತೆ ಅಂತ ಕರೀತಾರ. ಆ ವಿತ್ತೀಯ ಕೊರತೆ ಈಕ್ವಲ್ ಟು ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ಮೈನಸ್ ಒಟ್ಟು ವೆಚ್ಚ. ಎರಡನೇದು ರೆವೆನ್ಯೂ ಕೊರತೆ. ರೆವೆನ್ಯೂ ಖಾತೆಯ ವೆಚ್ಚ ರೆವೆನ್ಯೂ ಖಾತೆಯ ವರಮಾನಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರೆವೆನ್ಯೂ ಕೊರತೆ ಅಂತ ಉಂಟಾಗುತ್ತದೆ ನೋಡಿ. ರೆವೆನ್ಯೂ ಖಾತೆಯ ವೆಚ್ಚ ರೆವೆನ್ಯೂ ಖಾತೆಯ ವರಮಾನಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರೆವೆನ್ಯೂ ಕೊರತೆ ಅಂತ ಉಂಟಾಗ್ತದೆ. ರೆವೆನ್ಯೂ ಕೊರತೆ ಈಕ್ವಲ್ ಟು ರೆವೆನ್ಯೂ ಖಾತೆಯ ವರಮಾನ ಮೈನಸ್ ರೆವೆನ್ಯೂ ಖಾತೆಯ ವೆಚ್ಚ. ರೆವೆನ್ಯೂ ಖಾತೆ ಕಂದಾಯ ಇಲಾಖೆ ಬಂದಿರುವಂತ ವರಮಾನ ಮತ್ತು ಅಲ್ಲಿ ಆಗಿರುವಂತ ವೆಚ್ಚ ಏನ್ ಮಾಡ್ತಿಲ್ಲ ಗುರುತಿಸ್ತಾ ಇದೀವಿ. ಪ್ರಾಥಮಿಕ ಕೊರತೆ,
ಚಾಲ್ತಿ ವರ್ಷದ ವಿತ್ತೀಯ ಕೊರತೆಯಿಂದ ಕೆಳದ ವರ್ಷದ ಬಡ್ಡಿ ಪಾವತಿಯನ್ನು ವಜಾಗೊಳಿಸಿದಾಗ ಪ್ರಾಥಮಿಕ ಕೊರತೆ ಏನಪ್ಪಾ ಅಂತ ದೊರೀತಾ ಇದೆ ನೋಡಿ. ಚಾಲ್ತಿ ವರ್ಷದ ವಿತ್ತೀಯ ಕೊರತೆಯಿಂದ ಕೆಳದ ವರ್ಷದ ಬಡ್ಡಿ ಪಾವತಿಯನ್ನು ವಜಾಗೊಳಿಸಿದಾಗ ಮಾತ್ರ ನಮ್ಗೆ ಏನಾಗ್ತದೆ ಪ್ರಾಥಮಿಕ ಕೊರತೆ ದೊರೀತೈತಿ. ಅಂದ್ರ ಪ್ರಾಥಮಿಕ ಕೊರತೆ ಈಕ್ವಲ್ ಟು ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಕೊನೆಯದಾಗಿ ಮುಂಗಡ ಪತ್ರ ಅಥವಾ ಆಯವ್ಯಯದ ಕೊರತೆ. ಒಟ್ಟಾರೆ ವರಮಾನ ಹಾಗೂ ವೆಚ್ಚಗಳ ನಡುವಿನ ಅಂತರವೇ ಮುಂಗಡ ಪತ್ರ ಅಥವಾ ಆಯವ್ಯಯದ ಕೊರತೆ ಅಂತ ಕರಿತೀವಿ. ಅದನ್ನ ಹೆಂಗ್ ಲೆಕ್ಕ ಮಾಡ್ತಾರಪ್ಪ ಅಂದ್ರೆ ಮುಂಗಡ ಪತ್ರ ಅಥವಾ ಆಯವ್ಯಯದ ಕೊರತೆ ಈಕ್ವಲ್ ಟು ಒಟ್ಟು ವರಮಾನ ಮೈನಸ್ ಒಟ್ಟು ವೆಚ್ಚದ ಮೂಲಕ ಏನಪ್ಪಾ ಗುರುತಿಸ್ತೀವಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಈ ಒಂದು ಇಲ್ಲಿ ನಾವು ನೋಡುವಂತದ್ದು ಏನಪ್ಪಾ ಅಂದ್ರೆ ವಿತ್ತೀಯ ಕೊರತೆಯಲ್ಲಿ ಅಥವಾ ಈ 4 ವಿಧದ ಕೊರತೆ ಪರಿಕಲ್ಪನೆ ಏನ್ ಮಾಡ್ತಾ ಕಾಣ್ತೀವಿ. ಸೊ ನೆಕ್ಸ್ಟ್ ಆದ್ರ ಇವತ್ತು ಅಧಿಕ ಪ್ರಮಾಣದ ಕೊರತೆಗಳು ಏನಪ್ಪಾ ಅಂದ್ರ ಆರ್ಥಿಕ ವ್ಯವಸ್ಥೆಗೆ ಏನಪ್ಪ ಉತ್ತಮವಲ್ಲ. ಯಾಕಂದ್ರ ಅವು ರಾಷ್ಟ್ರಕ್ಕೆ ಏನ್ ಮಾಡ್ತಾರ ಹೊರೆಯನ್ನು ಸೃಷ್ಟಿಸ್ತಾ ಹೊರತಾಗಿ ಅನಿಯಂತ್ರಿತವಿರುವಂತ ಒಂದು ಕೊರತೆಗಳು ಹಣಕಾಸಿನ ಅಶಿಸ್ತರ ಏನ್ ಮಾಡ್ತಾಂದ್ರ ತೋರಿಸ್ತದವ. ಸೊ ಹಿಂಗಾಗಿ ಏನಪ್ಪಾ ಅಂದ್ರ ಯಾವಾಗ ಹಣಕಾಸಿನ ಒಂದು ಅಶಿಸ್ತು ಉಂಟಾಗ್ತದ ಅವಾಗ ಏನಪ್ಪ ಹಣದುಬ್ಬರವನ್ನು ಏನ್ ಮಾಡ್ತದೆ ಹೆಚ್ಚು ಮಾಡತೈತಿ. ಹಂಗಾಗಿ ಅಂತಹ ಒಂದು ಪ್ರವೃತ್ತಿಗಳನ್ನು ನಿಯಂತ್ರಣ ಮಾಡುವಂತ ಉದ್ದೇಶಕ್ಕಾಗಿ 2003ರಲ್ಲಿ ಭಾರತ ಸರ್ಕಾರ ಏನಪ್ಪಾ ಅಂದ್ರ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆ ಏನ್ ಮಾಡ್ತಾರೆ ಜಾರಿಗೆ ತಂತು ನೋಡಿ. 2003ರಲ್ಲಿ ಭಾರತ ಸರ್ಕಾರ ಏನಪ್ಪ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆ ಏನ್ ಮಾಡ್ತಾರೆ ಜಾರಿಗೆ ತಂತು. ಇದು ಪ್ರಮುಖವಾಗಿ ಹಣಕಾಸಿನ ಶಿಸ್ತನ್ನು ಪಾಲಿಸುವುದು, ಕೊರತೆಯನ್ನು ಕಮ್ಮಿ ಮಾಡುವುದು ಮತ್ತು ಆರ್ಥಿಕ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಮತ್ತು ಸಾರ್ವಜನಿಕ ನಿಧಿಗಳ ಸೂಕ್ತ ನಿರ್ವಹಣೆ ಮೂಲಕ ಮುಂಗಡ ಪತ್ರದಲ್ಲಿ ಸಮತೋಲನ ಸಾಧಿಸುವಂತ ಗುರಿಗಳನ್ನು ಏನಪ್ಪಾ ಹೊಂದಿದೆ ನೋಡಿ. ಏನಪ್ಪಾ ಅಂದ್ರೆ ಹಣಕಾಸಿನ ಶಿಸ್ತನ್ನು ಕಾಪಾಡುವಂಥದ್ದು, ಕೊರತೆಯನ್ನ ಕಮ್ಮಿ ಮಾಡುವಂಥದ್ದು, ಆರ್ಥಿಕ ನಿರ್ವಹಣೆಯನ್ನು ಉತ್ತಮಪಡಿಸುವಂಥದ್ದು, ಸಾರ್ವಜನಿಕ ನಿಧಿಗಳ ಮೂಲಕ ಸೂಕ್ತ ನಿರ್ವಹಣೆ ಮೂಲಕ ಮುಂಗಡ ಪತ್ರದಲ್ಲಿ ಸಮತೋಲನ ಸಾಧಿಸುವಂತ ಗುರಿಯನ್ನು ಏನ್ ಮಾಡಿದ್ರೆ ಹೊಂದಿದ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. 2017-18 ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರದ ಸ್ಥೂಲ ನೋಟವನ್ನು ನೋಡಿದೆ ನೋಡಿ. ಇಲ್ಲಿ ಏನಂತಾರೆ ವಿಷಯದ ವಿವರಣೆ ಇದೆ. ಕೋಟಿ ರೂಪಾಯಿಗಳಲ್ಲಿ ಏನಂದ್ರೆ ಇವತ್ತು ನಾವು ಆದಾಯವನ್ನು ಗಮನಿಸ್ತೀವಿ. ಕಂದಾಯ ಖಾತೆ ವರಮಾನ 15,15,771 ಕೋಟಿ. ತೆರಿಗೆ ವರಮಾನ ಕೇಂದ್ರದ ಪಾಲು 12,27,14 ಕೋಟಿ. ತೆರಿಗೆತರ ವರಮಾನ 2,88,757 ಕೋಟಿ. ಬಂಡವಾಳ ಖಾತೆ ವರಮಾನ 6,30,964 ಕೋಟಿ. ಸಾಲಗಳ ವಸೂಲಾತಿ 11,932 ಕೋಟಿ. ಇತರ ವಸೂಲಾತಿಗಳು 72,500 ಕೋಟಿ. ಸಾಲಗಳು ಮತ್ತು ಇತರ ಬಾಧ್ಯತೆಗಳು 5,46,532 ಕೋಟಿ. ಒಟ್ಟು ವಸೂಲಾತಿ 21,41,735 ಕೋಟಿ. ಯೋಜನೆಗಳ ಮೇಲಿನ ವೆಚ್ಚ 9,45,078 ಕೋಟಿ. ಕಂದಾಯ ಖಾತೆ 6,74,057 ಕೋಟಿ. ಬಂಡವಾಳ ಖಾತೆ 2,71,021. ಯೋಜನೆಗಳ ಮೇಲೆ ಅಲ್ಲದ ಇತರ ವೆಚ್ಚ 12,01,657 ಕೋಟಿ. ಕಂದಾಯ ಖಾತೆ 11,62,877. ಬಡ್ಡಿ ಪಾವತಿ 5,23,078 ಕೋಟಿ. ಬಂಡವಾಳ ಖಾತೆ 38,780 ಕೋಟಿ. ಒಟ್ಟು ವೆಚ್ಚ 21,46,735 ಕೋಟಿ. ಕಂದಾಯದ ವೆಚ್ಚ 18,36,934 ಕೋಟಿ. ಇದರಲ್ಲಿ ಅನುದಾನಗಳು ಮತ್ತು ಆಸ್ತಿಗಳ ಸೃಷ್ಟಿಗಾಗಿ 1,95,350 ಕೋಟಿ. ಬಂಡವಾಳ ಖಾತೆ ವೆಚ್ಚ 3,09,801 ಕೋಟಿ. ರೆವಿನ್ಯೂ ಕೊರತೆ 3,21,161 ಕೋಟಿ. ಪ್ರಾಥಮಿಕ ಕೊರತೆ 1,25,813 ಕೋಟಿ. ವಿತ್ತೀಯ ಕೊರತೆ 5,46,532 ಕೋಟಿ. ಕೊನೆಯದಾಗಿ ಪ್ರಾಥಮಿಕ ಕೊರತೆ 23,454 ಕೋಟಿ ಅಂತ ಏನ್ ಮಾಡ್ತಂದ್ರ ಇದನ್ನ 2017-18 ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರದಲ್ಲಿ ಇರುವಂತಹ ಒಂದು ವಿಷಯ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇದಿಷ್ಟು ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ಬಗ್ಗೆ ಇರುವಂತಹ ಒಂದು ಮಾಹಿತಿ.